ದಾಳಿ ಆಗೋದು ರೈತನ ಹೊಲ ಜಮೀನುಗಳಲ್ಲಿ ಮತ್ತೆ ರೈತರು ಸಾಯ್ತಾ ಇರೋರು. ಅದರಿಂದ ಈಗಾಗಲೇ ಸಫಾರಿ ನಿಲ್ಸೋದ್ರಿಂದ ಈಗ ಬರ್ತಾ ಇಲ್ಲ ಪ್ರಾಣಿಗಳು. ಅದೇ ಟೆಕ್ನಿಕಲ್ ಸಾಕಲ್ವಾ, ಈಗ ಜಾಸ್ತಿ ಆಗ್ತಾ ಇಲ್ಲ. ಅದೇ ಒಂದು ಟೆಕ್ನಿಕಲ್. ಈಗ ಟೆಕ್ನಿಕಲ್ ಅಂದ್ರೆ ಯಾರು ಹೇಳ್ಬೇಕು ಅದನ್ನ ಟೆಕ್ನಿಕಲ್ ಆಗಿ? ಈ ರೆಸಾರ್ಟ್ ಮಾಲೀಕರು ಹೇಳಿದ್ರೆ ಆಗಲ್ಲ, ಸರ್ಕಾರ ಹೇಳ್ಬೇಕು, ಮತ್ತೆ ಒಂದು ಕಮಿಟಿ ಮಾಡಿದ್ರೆ ಕಮಿಟಿ ಹೇಳ್ಬೇಕು. ಹಾಗಾಗಿ ಇಲ್ಲಿ ಏನಾದ್ರು ದಾಳಿಗಳು ಸಂಭವಿಸಿದ್ರೆ, ಪುನಃ ಏನಾದ್ರು ಸಫಾರಿ ಓಪನ್ ಮಾಡಿ ದಾಳಿ ಸಂಭವಿಸಿ ಏನಾದ್ರು ರೈತರ ಹೆಣ್ಮಕ್ಳು ಸತ್ರೆ ಸರ್ಕಾರ ನಾವು ಸುಮ್ಮನೆ ಬಿಡಲ್ಲ. ಅವ್ರಿಗೆ ಅಲ್ಲಿ ಇರೋರು ಏನೋ 1,000 ಜನ ಇರ್ಬೋದು ಅಷ್ಟೇ. ಇಲ್ಲಿ ಲಕ್ಷಗಟ್ಲೆ ರೈತರಿದ್ದಾರೆ. ಒಂದ್ಸರಿ ಕಬಿನಿ ಏನು ಅದು ಆ ಪ್ರದೇಶಗಳು ಕಾಡುಗಳು ಹಾಳಾದ್ರೆ ನಾವು ಯಾವುದೇ ಮಿನಿಸ್ಟ್ರನ್ನ ಸುಮ್ಮನೆ ಬಿಡಲ್ಲ. ಹಾಗಾಗಿ ಸರ್ಕಾರ ಇದನ್ನ ಜೋಪಾನವಾಗಿ ಹ್ಯಾಂಡಲ್ ಮಾಡೋ ಇಡೀ ಎಲ್ಲ ರೈತರು ಸಫಾರಿ ಬೇಡ ಅಂತ ಇದೀವಿ. ಕೆಲವೇ ಜನ ಅದೇ MLA MP ಗಳು ಮತ್ತೆ ಮಿನಿಸ್ಟ್ರಿಗಳು ದುಡ್ಡು ಕೊಟ್ಟು ಆಟ ಆಡಿಸ್ತಾ ಇದ್ದಾರೆ. ಹಾಗಾಗಿ ನೀವೇ ನೋಡಿದೀಗ ಸಫಾರಿ ನಿಲ್ಸ್ ಮೇಲೆ ಯಾವುದೇ ಪ್ರಾಣ ಹಾನಿ ಆಗಿಲ್ಲ. ಈ ಟೆಕ್ನಿಕಲ್ ಸಾಕಲ್ವಾ? ಏನ್ ಎಲ್ಲಕ್ಕೂ ಟೆಕ್ನಿಕಲ್ ತರಕತ್ತ ನಾವು? ನಾ ರೈತಪ್ಪ, ನಾ ಯಾವ ಟೆಕ್ನಿಕಲ್ ಓದಿದ ನಾನು ಸಫಾರಿಯಿಂದ ಬರ್ತದೆ ಅಂತ ಹೇಳಿದ್ನಿ, ಬಂದಿದೆ. ಈಗ ಒಳಗಡೆ ಇವರು ಪ್ರಾಣಿಗಳಿರೋ ಜಾಗಕ್ಕೆ ಇವ್ರು ಯಾಕೆ ಹೋಗ್ಬೇಕು? ಪ್ರಾಣಿಗಳಿರೋ ಜಾಗಕ್ಕೆ ಆ ದುಡ್ಡಿಂದ ಜೀವನ ಮಾಡ್ಬೇಕಾ ಇವರು? ಪ್ರಾಣಿಗಳಿರೋ ಜಾಗಕ್ಕೆ ನಾನು ಹೋಗಬೇಕು? ನೋಡಿ, ಝೂ ಅಲ್ಲಿ ಮಾಡಿ 1,000 ಎಕರೆ ನ್ಯಾಷನಲ್ ಪಾರ್ಕಿಂಗ್ ಮಾಡಿ ತಗೊಂಡೋಗಿ ಬುಡಿ ಒಳಗಡೆ ಝೂ ಅಲ್ಲಿ ನೋಡ್ಸಿ. ನೀವು ನಿಮ್ಮ ಸೋಕಿಗೆ ನಿಮ್ಮಲ್ಲಿ ಕುಡಿದು ತಿನ್ನಕ್ಕೆ ನಮ್ ಕಾಡ್ ಬೇಕಾ? ನಮ್ ಪರಿಸರ ಬೇಕಾ? ನೀವೆಲ್ಲೋ ಸಂಪಾದನೆ ಮಾಡಿ ದುಡ್ಡು ಮೋಸ ಮಾಡಿ ತಕೊಂಬಂದು ಇಲ್ಲೂ ಹಾಳು ಮಾಡ್ತೀರಾ. ಹಾಗಾಗಿ ನಿಮ್ಮಿಂದನೇ ಕಾಡು ಹಾಳಾಗ್ತಾ ಇರೋದು. ನೀವೇನ್ ಸಫಾರಿಗೆ ಬರ್ತಾ ಇದ್ದೀರಾ 100ಕ್ಕೆ 100 ಕಾಡ ಮತ್ತೆ ರೆಸಾರ್ಟ್ ಕಟ್ಟೋದಕ್ಕೆ ನಿಮ್ಮ ಸಫಾರಿ ದುಡ್ಡೆ ಒಂದ್ ದಿನಕ್ಕೆ 20,000 30,000. ಎಲ್ಲಿ ನಿಜವಾಗಿ ಪ್ರಾಮಾಣಿಕವಾಗಿ ಸಂಪಾದನೆ ಮಾಡವ 20,000 30,000 ಒಂದು ರೂಮ್ ಕೊಡಕಾಯ್ತದ? ಇವ್ರೆಲ್ಲ ಎಲ್ಲೋ ಮೋಸ ಮಾಡ್ತಕೊಂಬಂದ್ ಇಲ್ಲಿ ಕಾಡಾಳು ಮಾಡಿದ್ರೆ ನಾ ಜವಾಬ್ದಾರಿನ ಅದಕ್ಕೆ ಸರ್ಕಾರ ಕೇಳ್ತೀನಿ. ನೀವು ಏನು 1,000 2,000 ಜನ ಬೆಳ್ಳೆಣಿಕೆಯಷ್ಟು ರೆಸಾರ್ಟ್ಗಳಿರ್ಬೋದು, ನಾವು ಲಕ್ಷಾಂತರ ಜನ ರೈತರಿದ್ವಿ. ನಮ್ಮ ಅನ್ನ ಇಲ್ಲ ನೀವು ಬದುಕಕ್ಕಾಗಲ್ಲ. ಅದ್ರ ರೈತ ಹೆಂಡತಿ ಮುಂಡರಾಗವರು, ರೈತರ ಹೆಣ್ಮಕ್ಳು ಮುಂಡರಾಗವರು, ರೆಸಾರ್ಟ್ ಮಾಲೀಕರ ಹೆಂಡತಿ ಮುಂಡರಾಗಲ್ಲ. ಪಕೋಡೋನ ಬಜ್ಜಿ ಜಾಂಗೀರು ಡ್ರಿಂಕ್ಸ್ ಕುಡಿಯಕ್ ಬರಲ್ಲವು ಅಲ್ವಾ ಸರ್? ರೆಸಾರ್ಟ್ ಜೀವ ಅವು ನಮ್ ತೋಟಕ್ಕೆ ನಮ್ಮ ಹೊಲಕ್ ಬರ್ತಾವ, ಅಲ್ಲಿ ನಮ್ಮ ಹೆಂಡತಿರು ಮುಂಡಾರ ಆಯ್ತಾರ. ಇವ್ರಿಗೇನು ಆಯ್ತು, ಜವಾಬ್ದಾರಿ ನಡೆಸಿ. ಒಂದು ಪ್ರಾಣ ಹಾನಿ ಹಾಕಿಲ್ಲ, ಜವಾಬ್ದಾರಿ ಒಂದು ಜಮೀನಿಗೆ ಬರಕಿಲ್ಲ. ಅವು ಮಾಡಿ ಸಫಾರಿನೂ ಮಾಡಿ ರೆಸಾರ್ಟ್ಗಳನ್ನ ಮಾಡಿ ನಮ್ಮ ಜಮೀನು ಬರಕಿಲ್ಲ, ನಮ್ಮ ರೈತನ ಯಾವುದು ಪ್ರಾಣ ಹಾನಿ ಆಗಬಾರ್ದು, ಕಬಿನಿ ನೀರು ತೊಂದರೆ ಆಗಬಾರ್ದು. ಮಾಡಿ ಚಾಲೆಂಜು ಬರ್ಕೊಡಿ. ಉಸ್ತುವಾರಿ ಸಚಿವರು ಮಿನಿಸ್ಟರ್ ನಾಳೆಯಿಂದ ರೈತನಿಗೆ ಯಾವುದೇ ರೆಸಾರ್ಟ್ ಮಾಲೀಕರ ಜವಾಬ್ದಾರ, ಸಫಾರಿ ಮಾಡೋ ಜವಾಬ್ದಾರ ಬರ್ಕೊಡಿ.